ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅಗ್ನಿಸಾಕ್ಷಿ ಇಬ್ಬರು ಕೂಡ ಭಾಗಮಂಡಲಕ್ಕೆ ಹೋದರು. ಆದರೆ ಭಾಗಮಂಡಲದಲ್ಲಿ ಸಾಕಷ್ಟು ರೀತಿಯ ಅನುಮಾನಾಸ್ಪದ ವಿಷಯಗಳು ನಡ್ತದೆ. ಎಲ್ಲವೂ ಕೂಡ ಸಾಕ್ಷಿ ಮತ್ತು ಅಗ್ನಿಗೆ ಅನುಮಾನ ಬರ್ತದೆ. ಈ ಕಡೆ ತಡ ಆಗ್ತದೆ, ಮನೆಗೆ ಹೋಗೋಣ ಅಂತ ಸಾಕ್ಷಿನೇ ಹೇಳ್ತಿದ್ದಾಳೆ. ಆದರೆ ಅಗ್ನಿ ಮಾತ್ರ ಹೋಗೋದಕ್ಕೆ ರೆಡಿ ಇಲ್ಲ. ಬಂದಾಯಿತು ಅಂದಮೇಲೆ ನೋಡಿಕೊಂಡೇ ಹೋಗಬೇಕು ಅಂತ ಅನ್ಕೋತಾರೆ. ನಂತರ ಇಲ್ಲಿ ಸಾಕ್ಷಿಗೆ ಅನುಮಾನ ಬರುತ್ತೆ. ಇಲ್ಲಿ ನಾನು ಜಾರ್ ಬಿದ್ದೆ, ಬಾಳೆಹಣ್ಣು ಸಿಪ್ಪೆ ಇತ್ತು, ಅಲ್ಲಿ ಒಂದಷ್ಟು ಡ್ರಿಂಕ್ಸ್ ಬಾಟಲ್ಸ್ ಇತ್ತು, ಊಟ ಇತ್ತು. ಇದನ್ನೆಲ್ಲ ನೋಡಿದ್ರೆ ಖಂಡಿತ ಇದು ದೆವ್ವಗಳ ಕೆಲಸ ಅಲ್ಲ. ಯಾರೋ ಮನುಷ್ಯರೇ ಈ ರೀತಿ ಇಟ್ಕೊಂಡು ದೆವ್ವಗ ಭೂತ ಅಂತ ಹೇಳಿ ಹೆದರಿಸ್ತಿದ್ದಾರೆ. ಖಂಡಿತ ಇಲ್ಲಿ ಏನೋ ಅಡಕೆ ಕೂತಿದೆ, ರಹಸ್ಯ ಏನು ಅನ್ನೋದನ್ನು ಭೇದಿಸಲೇಬೇಕು ನಾವು ಅಂತ ಹೇಳಿ ಮತ್ತೆ ಒಳನುಗ್ತಾರೆ ಸಾಕ್ಷಿ ಮತ್ತು ಅಗ್ನಿ. ಇತ್ತ ಕಡೆ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕೂಡ ಅಲ್ಲಿ ಹೋಗಿದೆ. ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಅಂದ್ಕೊಂಡು ಅಗ್ನಿ ತಂಗಿ ಹೆದರ್ಕೊಂಡು ಅಲ್ಲಿ ಏನು ವಿಷಯ ಆಗಿದೆ, ರಹಸ್ಯ ಏನು ಅನ್ನೋದನ್ನು ಚಿಕ್ಕಮ್ಮನ ಹತ್ರ ಕೇಳೋದಕ್ಕೆ ಮುಂದಾಗ್ತಾರೆ. ಆದರೆ ಚಿಕ್ಕಮ್ಮ ಆ ಹುಡುಗಿ ಏನೇ ಕೇಳಿದ್ರು ಮಾಡ್ತಾರೆ, ಬಟ್ ಈ ಒಂದು ವಿಷಯದಲ್ಲಿ ಇಲ್ಲ, ಆಗೋದಿಲ್ಲ ಅಂತಲೇ ಹೇಳಿಬಿಡ್ತಾರೆ. ಈ ಕಡೆ ಸಾಕ್ಷಿ ಮನೆಯಲ್ಲಿ ದೊಡ್ಡ ರಣರಂಗನೇ ನಡೀತಿದೆ. ಸಾಕ್ಷಿಯ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಿದ್ದಾರೆ. ಬಿ ಎ ಆಗಿದ್ಕೊಂಡು ಇನ್ನೇನು ಮಾಡ್ತಿದ್ದಾಳೋ, ಕೆಲಸ ಮಾಡೋದಕ್ಕೆ ಇಷ್ಟೊತ್ತು ಟೈಮ, ಯಾರಾದರೂ ಇಲ್ಲಿವರೆಗೂ ಕೆಲಸ ಮಾಡ್ತಾರಾ ಅಂತ ಹೇಳಿ ಸಾಕ್ಷಿಯ ಅತ್ತೆ ಮತ್ತು ಮಕ್ಕಳು ಇಬ್ಬರು ಕೂಡ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಇದರಿಂದ ಮಾವ ರುಚಿಕೆತ್ತೆ ಎಲ್ರಿಗೂ ಕೂಡ ಗ್ರಾಚಾರ ಬಿಡಿಸಲಿಕ್ಕೆ ಮುಂದಾಗ್ತಾರೆ. ಇತ್ತ ಕಡೆ ಸಾಕ್ಷಿ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಹೊರಗಡೆ ನಿಂತು ರಾಜು ಸಾಕ್ಷಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಅಗ್ನಿ ಮತ್ತು ಸಾಕ್ಷಿ ಭಾಗಮಂಡಲದ ರಹಸ್ಯವನ್ನು ಭೇದಿಸೋದು ಬಂದು ಇಬ್ಬರು ಕೂಡ ಒಬ್ರಿಗೊಬ್ರು ಮತ್ತಷ್ಟು ಹತ್ತಿರ ಆಗ್ತಿದ್ದಾರೆ. ಇಬ್ಬರ ಮನಸ್ಸಲ್ಲಿರೋ ಪ್ರೀತಿ ಇಬ್ಬರ ಕಣ್ಣಂಚಲ್ಲಿ ಕಾಣಿಸ್ತದೆ. ಇಲ್ಲಿ ಅಗ್ನಿಯ ಹೃದಯ ಬಡಿತ ಜೋರಾಗಿದೆ. ಇದ್ದ ಕಡೆ ಸಾಕ್ಷಿ ನಿಜಕ್ಕೂ ಕೂಡ ಅಗ್ನಿಯ ಒಂದು ಎದೆಯಲ್ಲಿ ಮಲ್ಕೊಳ್ಳೋದು ಮುಖಾಂತರ ಆತನ ಪ್ರೀತಿಗೆ ಹೃದಯಕ್ಕೆ ಮತ್ತಷ್ಟು ಹತ್ತಿರವಾಗ್ತಿದ್ದಾಳೆ. ಇದರ ನಡುವೆ ಆ ಒಂದು ಭಾಗಮಂಡಲದ ರಹಸ್ಯವನ್ನೇ ನೀನು ಭೇದಿಸೇ ಬಿಟ್ಟರು ಅಂದ್ಕೊಳ್ಳೋದ್ರ ಒಳಗಡೆ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ. ಅವರು ಬೆಂಕಿಯನ್ನು ಹಚ್ಚಿಬಿಡ್ತಾರೆ. ಬೆಂಕಿ ಹಚ್ಚಿದಾಗೆ ಸಾಕ್ಷಿ ಮತ್ತು ಅಗ್ನಿ ಹೆದರ್ಕೊಂಡ್ಬಿಡ್ತಾರೆ. ಏನಿದು ಇದ್ದಕ್ಕಿದ್ದಾಗೆ ಈ ರೀತಿ ಆಗೋಯ್ತು ಅಂತ ತಕ್ಷಣ ಅಪಾಯದಿಂದ ಸಾಕ್ಷಿಯನ್ನು ಪಾರು ಮಾಡಿ ಅಗ್ನಿ ಹೊರಗಡೆ ಕರ್ಕೊಂಡು ಬರ್ತಾರೆ. ಆದರೆ ಅಲ್ಲಿರೋದು ಬೇರೆ ಯಾರೂ ಅಲ್ಲ, ಮೂರ್ಖ. ಅಗ್ನಿ ಸಾಕ್ಷಿಯ ಮೂರ್ಖ ಇಲ್ಲಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಇದನ್ನೆಲ್ಲ ಮಾಡಿಸ್ತಿರೋದು ಬೇರೆ ಯಾರೂ ಅಲ್ಲ, ಅಗ್ನಿಯ ಚಿಕ್ಕಮ್ಮ. ಹಾಗಿದ್ರೆ ಏನಾಗ್ತದೆ, ಅಲ್ಲಿ ಯಾರನ್ನಾದರೂ ಕೂಡಿಟ್ಟಿದ್ದಾರೆ. ಅದು ಯಾರಿರ್ಬೋದು? ಅಗ್ನಿಯ ಅಮ್ಮನ ಅಥವಾ ಸಾಕ್ಷಿಯ ತಾಯ? ಅಗ್ನಿ ಮತ್ತು ಸಾಕ್ಷಿಯ ಅಮ್ಮಂದಿರಿಗೆ ನಿಜಕ್ಕೂ ಕೂಡ ಭಾಗಮಂಡಲಕ್ಕೂ ಇರೋ ಆ ಒಂದು ಸಂಬಂಧ ಏನು, ನಂಟೇನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.